ನಮಸ್ಕಾರ ಟಿವಿ9 ಡಿಜಿಟಲ್ಗೆ ಸ್ವಾಗತ. ಹುಬ್ಬಳ್ಳಿಯಿಂದ ನಾನು ಸಂಜಯ್ ಚಿಕ್ಕಮಠ್. ಭಾರತ ಕೃಷಿ ಪ್ರಧಾನ ದೇಶ. ಇಂದು ಕೂಡ ದೇಶದಲ್ಲಿ 50%ಕ್ಕಿಂತ ಹೆಚ್ಚು ಜನ ಕೃಷಿಯನ್ನೇ ತಮ್ಮ ಪ್ರಮುಖ ವೃತ್ತಿಯನ್ನಾಗಿ ಮಾಡ್ತಾ ಇರುವಂಥದ್ದು. ಆದರೆ ಇತ್ತೀಚೆಗೆ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ಮಳೆ ಕೊರತೆ, ಮತ್ತೊಂದು ಕಡೆ ಬೆಳೆ ಬಂದರೂ ಕೂಡ ಉತ್ತಮ ಬೆಲೆ ಸಿಗದೆ ರೈತರು ಸಾಕಷ್ಟು ಒಂದು ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ಇದ್ರ ಜೊತೆಗೆ ಏನಂತಂದರೆ ಉತ್ತಮ ಫಸಲನ್ನು ಪಡೆಯುವ ಉದ್ದೇಶದಿಂದ ರೈತರು ಹೆಚ್ಚಾಗಿ ಈ ಕ್ರಿಮಿನಾಶಕ ಮತ್ತು ರಸಗೊಬ್ಬರಗಳ ಬಳಕೆಯನ್ನು ಹೆಚ್ಚು ಬಳಸ್ತಾ ಇರುವಂಥದ್ದು. ಆ ಮುಖಾಂತರ ಅಂತಂದರೆ ಕಡಿಮೆ ಭೂಮಿಯಲ್ಲಿ ಹೆಚ್ಚಿನ ಬೆಳೆಯನ್ನು ಬೆಳೀಲಿಕ್ಕೆ ಅನೇಕ ಪ್ರಯತ್ನಗಳನ್ನು ರೈತರು ಮಾಡ್ತಿದ್ದಾರೆ. ಫಲವತ್ತತೆ ಹೆಚ್ಚಿಸಲು ರಸಗೊಬ್ಬರಗಳನ್ನು ಬಳಸ್ತಾ ಇದ್ದಾರೆ. ಈ ಕೀಟಬಾಧೆ ಮತ್ತು ಕಳೆ ನಿಯಂತ್ರಣಕ್ಕಾಗಿ ಹೆಚ್ಚಿನ ಕ್ರಿಮಿನಾಶಕಗಳನ್ನು ಬಳಕೆ ಮಾಡ್ತಾ ಇರುವಂಥದ್ದು. ಆದರೆ ಈ ಕ್ರಿಮಿನಾಶಕಗಳ ಬಳಕೆಯಿಂದ ರೈತರ ಮೇಲೆ ದೊಡ್ಡ ಮಟ್ಟದ ದುಷ್ಪರಿಣಾಮ ಇದೀಗ ಉಂಟಾಗ್ತಾ ಇರುವಂಥದ್ದು. ಈ ಬಗ್ಗೆ ಹುಬ್ಬಳ್ಳಿಯ ಕಿಮ್ಸಿನ ಬಹುಶಿಸ್ತೀಯ ಅಧ್ಯಯನ ಸಂಶೋಧನಾ ತಂಡದ ವೈದ್ಯರು ಈ ಬಗ್ಗೆ ಒಂದು ಅಧ್ಯಯನ ನಡೆಸಿರುವಂಥದ್ದು. ಅಧ್ಯಯನದಲ್ಲಿ ಸಾಕಷ್ಟು ಬೆಚ್ಚಿ ಬೀಳುವಂಥ ಸಂಗತಿಗಳು ಬಯಲಾಗಿರುವಂಥದ್ದು. ಹುಬ್ಬಳ್ಳಿಯ ಕಿಮ್ಸ್ನ ಈ ಬಹುಶಿಸ್ತೀಯ ಅಧ್ಯಯನ ಘಟಕದ ಸಿಬ್ಬಂದಿ ಮತ್ತು ವೈದ್ಯರು ಕಳೆದ ಅನೇಕ ವರ್ಷಗಳಿಂದ ವಿವಿಧ ವಿಷಯಗಳ ಬಗ್ಗೆ ಅಧ್ಯಯನವನ್ನು ನಡೆಸ್ತಾ ಇರುವಂಥದ್ದು. ಈ ಬಗ್ಗೆ ರೈತರಲ್ಲಿ ಹೆಚ್ಚಾಗಿ ಈ ಹೃದಯ ಸಂಬಂಧಿ ಕಾಯಿಲೆ, ಕಿಡ್ನಿ ಫೇಲ್ಯೂರ್, ಶುಗರ್ ಸೇರಿದಂತೆ ಅನೇಕ ಗಂಭೀರ ಮಟ್ಟದ ಕಾಯಿಲೆಗಳು ಹೆಚ್ಚು ಕಾಣಿಸಿಕೊಳ್ತಾ ಇರುವ ಹಿನ್ನೆಲೆಯಲ್ಲಿ ರೈತರಲ್ಲಿ ಇದಕ್ಕೆ ಪ್ರಮುಖ ಒಂದು ಕಾರಣ ಏನಂತಂದು ಪತ್ತೆ ಮಾಡಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ರೈತರು ಈ ಹೆಚ್ಚು ಕ್ರಿಮಿನಾಶಕಗಳನ್ನು ಬಳಕೆ ಮಾಡ್ತಾ ಇರೋದು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗ್ತದೆ ಅನ್ನೋಂಥದ್ದು ಮಾಹಿತಿಯನ್ನು ತಮ್ಮ ಅಧ್ಯಯನದ ಮುಖಾಂತರ ಇದೀಗ ಕಂಡುಕೊಂಡಿರುವಂಥದ್ದು. ಧಾರವಾಡ ಜಿಲ್ಲೆಯಲ್ಲಿ 13ಕ್ಕೂ ಹೆಚ್ಚು ರೈತರನ್ನು ಈ ಬಗ್ಗೆ ಅಧ್ಯಯನಕ್ಕಾಗಿ ಈ ವೈದ್ಯರ ತಂಡ ಆಯ್ಕೆ ಮಾಡಿಕೊಳ್ತದೆ. ಯಾರು ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡ್ತಾರೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಯಾವೆಲ್ಲ ರೈತರು ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡ್ತಾರೆ ಅವರನ್ನ ಮೊದಲು ಅಧ್ಯಯನಕ್ಕಾಗಿ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡ ರೈತರ ರಕ್ತದ ಪರೀಕ್ಷೆಗಳನ್ನ ಮಾಡಲಾಗ್ತದೆ. ಯಾರು ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಿ 2 ರಿಂದ 15 ದಿನಗಳ ಈ ಅವಧಿಯಲ್ಲಿ ಅವರ ರಕ್ತದ ಮಾದರಿಗಳನ್ನ ತೆಗೆದು ಪರಿಶೀಲನೆ ಮಾಡಲಾಗ್ತದೆ, ತಪಾಸಣೆಯನ್ನು ಮಾಡಲಾಗ್ತದೆ. ತಪಾಸಣೆಯಲ್ಲಿ ಅನೇಕ ಬೆಚ್ಚಿ ಬೀಳಿಸುವಂಥ ಅಂಶಗಳು ಇದೀಗ ಪತ್ತೆಯಾಗಿರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಕ್ರಿಮಿನಾಶಕ ಸಿಂಪಡಣೆ ಮಾಡಿ 15 ದಿನ ಆದರೂ ಕೂಡ ಯಾರು ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಿದ ರೈತರಲ್ಲಿ ಅಂದರೆ ಅವರ ರಕ್ತದಲ್ಲಿ ಕ್ರಿಮಿನಾಶಕ ಅಂಶಗಳು ಪತ್ತೆಯಾಗಿರುವಂಥದ್ದು. ಇದು ಸಾಕಷ್ಟು ಆತಂಕಕಾರಿ ವಿಚಾರ ಅನ್ನೋದೊಂದು ಮಾಹಿತಿಯನ್ನು ಕಿಮ್ಸ್ನ ಬಹುಶಿಸ್ತೀಯ ಘಟಕದ ನೋಡಲ್ ಅಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ರಾಮ್ ಕೋಲ್ಗುಡ್ ಅವರು ಹೇಳುವಂಥ ಮಾತುಗಳು. ಈ ಕ್ರಿಮಿನಾಶಕಗಳ ಅಂಶ ರಕ್ತದಲ್ಲಿ ಹೆಚ್ಚು ಇರೋದ್ರಿಂದಾಗಿ ಅವರಿಗೆ ಜೀವಕ್ಕೆ ಕುತ್ತು ಬರ್ತದೆ. ಜೊತೆಗೆ ಅಂತಂದರೆ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತವೆ, ಸಕ್ಕರೆ ಕಾಯಿಲೆ ಬರ್ತದೆ, ಜೊತೆಗೆ ಕಿಡ್ನಿ ಫೇಲ್ಯೂರ್ ಅವರಿಗೆ ಹೆಚ್ಚಾಗಿ ಕಾಡ್ತಾರಂಥದ್ದು. ಇತ್ತೀಚೆಗೆ ಗ್ರಾಮೀಣ ಭಾಗದ ರೈತರಲ್ಲೂ ಕೂಡ ಹೆಚ್ಚು ಕಿಡ್ನಿ ಫೇಲ್ಯೂರ್ ಆಗ್ತಾ ಇರೋಂಥದ್ದು. ಅವರು ಕಿಡ್ನಿ ತೊಂದರೆಯಿಂದ ಬಳಲ್ತಾ ಇರೋಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಅವರು ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡೋದೇ ಪ್ರಮುಖ ಕಾರಣ ಅನ್ನೋಂಥ ಮಾತನ್ನು ಅಲ್ಲಿನ ವೈದ್ಯರು ಹೇಳ್ತಾ ಇರೋಂಥದ್ದು. ಇನ್ನು ರೈತರು ಸಾಕಷ್ಟು ಈ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು ಅನ್ನುವ ಮಾಹಿತಿಯನ್ನು ಅಲ್ಲಿನ ವೈದ್ಯರ ತಂಡ ನೀಡ್ತಾ ಇರೋಂಥದ್ದು. ಸದ್ಯ ಮಟ್ಟಿಗೆ ಅಂತಂದರೆ ಗ್ರಾಮೀಣ ಭಾಗದಲ್ಲಿ ಯಾರು ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡ್ತಾರೆ ಅವ್ರು ಯಾರೂ ಕೂಡ ಸರಿಯಾದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಿಲ್ಲ. ಕಡ್ಡಾಯವಾಗಿ ಕೈಗಳಿಗೆ ಗ್ಲೌಸನ್ನು ಹಾಕಬೇಕು, ಆದರೆ ಬಹುತೇಕರು ಗ್ಲೌಸನ್ನು ಹಾಕಲ್ಲ. ಮುಖಕ್ಕೆ ಮಾಸ್ಕ್ ಹಾಕಬೇಕು, ಆದರೆ ಹೆಚ್ಚಿನ ಜನರು ಮುಖಕ್ಕೆ ಮಾಸ್ಕ್ ಹಾಕೋದಿಲ್ಲ. ಕ್ರಿಮಿನಾಶಕ ಸಿಂಪಡಣೆ ಮಾಡೋ ಸಮಯದಲ್ಲಿ ಇಡೀ ದೇಹಕ್ಕೆ ಕವರ್ ಆಗುವಂಥದ್ದು ಬಟ್ಟೆಗಳನ್ನು ಹಾಕ್ಕೊಳ್ಬೇಕು, ಆದರೆ ಹೆಚ್ಚಿನ ಜನರು ಆ ಬಟ್ಟೆಗಳನ್ನು ಕೂಡ ಹಾಕ್ಕೊಳ್ಳೋದಿಲ್ಲ. ಹೀಗಾಗಿ ಏನಂತಂದರೆ ಕ್ರಿಮಿನಾಶಕಗಳು ಬಾಯಿ ಮುಖಾಂತರ ಮತ್ತು ಚರ್ಮದ ಮುಖಾಂತರ ಕೂಡ ದೇಹದ ಒಳಗಡೆ ಸೇರ್ತಾ ಇದ್ದಾವೆ, ರಕ್ತದಲ್ಲಿ ಸೇರ್ತಾ ಇದ್ದಾವೆ. ಇದೇ ಅವುಗಳಿಗೆ ಅಂದರೆ ರೈತರ ಒಂದು ಜೀವಕ್ಕೆ ಕುತ್ತು ತರ್ತಿದ್ದೀವಿ ಅನ್ನೋ ಮಾತುಗಳನ್ನು ಇಲ್ಲಿನ ವೈದ್ಯರು ಹೇಳ್ತಾ ಇರೋಂಥದ್ದು. ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ಮಾಹಿತಿಯನ್ನು ಅವ್ರು ಹೇಳ್ತಾ ಇರೋದು. ನೀವು ಯಾವುದೇ ಕಾರಣಕ್ಕೂ ಕೂಡ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಬೇಕಾದ್ರೆ ಕೈಗೆ ಗ್ಲೌಸ್ ಧರಿಸಬೇಕು, ಮುಖಕ್ಕೆ ಮಾಸ್ಕ್ ಧರಿಸಬೇಕು, ಇಡೀ ದೇಹಕ್ಕೆ ಸಂಪೂರ್ಣವಂತಂದು ಬಟ್ಟೆಯನ್ನು ಧರಿಸಬೇಕು. ಜೊತೆಗೆ ಅಂದರೆ ಕ್ರಿಮಿನಾಶಕ ಸಿಂಪಡಣೆ ಮಾಡುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆಹಾರ ಸೇವನೆ ಮಾಡಬಾರ್ದು, ನೀರನ್ನು ಕೂಡ ಕುಡಿಬಾರ್ದು. ಕ್ರಿಮಿನಾಶಕ ಸಿಂಪಡಣೆಯ ನಂತರ ತಮ್ಮ ಕೈಗಳನ್ನು ಸರಿಯಾಗಿ ತೊಳೆದುಕೊಳ್ಳಬೇಕು. ಇಡೀ ದೇಹವನ್ನೇ 2-3 ಸಲ ಸ್ನಾನ ಮಾಡಬೇಕು. ಇದರಿಂದ ಕ್ರಿಮಿನಾಶಕ ನಮ್ಮ ದೇಹದ ಒಳಗೆ ಹೋಗುವುದನ್ನು ತಪ್ಪಿಸಬಹುದು ಅನ್ನುವಂಥದ್ದು ಸಲಹೆಗಳನ್ನು ಕೂಡ ಕಿಮ್ಸ್ನ ಈ ಸಂಶೋಧನಾ ವೈದ್ಯರು ನೀಡಿರುವಂಥದ್ದು. ಈ ಬಗ್ಗೆ ಏನಂತಂದರೆ ವರದಿಯನ್ನು ಕೂಡ ಕೊಡಲಿಕ್ಕೆ, ಅಂದರೆ ರಾಜ್ಯ ಆರೋಗ್ಯ ಇಲಾಖೆಗೆ ವರದಿಯನ್ನು ಕೂಡ ಕೊಡಲಿಕ್ಕೆ ಇಲ್ಲಿನ ವೈದ್ಯರ ತಂಡ ಮುಂದಾಗಿರುವಂಥದ್ದು.
ಕೇವಲ ಅಂತಂದರೆ ಧಾರವಾಡ ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ಅಧ್ಯಯನವನ್ನು ಸದ್ಯ ಈ ತಂಡ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಕೂಡ ಈ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ತಂಡ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಏನಂತಂದರೆ ಯಾರು ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡ್ತಾರೆ ಅವರಲ್ಲಿ ಹೆಚ್ಚಿನ ಅನಾರೋಗ್ಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಗಂಭೀರ ಮಟ್ಟದ ಕಾಯಿಲೆಗಳು ಅವರು ಎದುರಿಸಬೇಕಾಗುತ್ತದೆ. ಅವರ ಜೀವಕ್ಕೆ ಕೂಡ ಕುತ್ತು ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಹೀಗಾಗಿ ರೈತರು ಸಾಕಷ್ಟೊಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದ್ರ ಮುಖಾಂತರ ರೈತರು ತಮ್ಮ ಒಂದು ಜೀವವನ್ನು ಕಾಪಾಡಿಕೊಳ್ಳಬೇಕು ಅಂತ ಒಂದು ಸಲಹೆ ನೀಡೋದ್ರ ಜೊತೆಗೆ ಕ್ರಿಮಿನಾಶಕಗಳ ಬಳಕೆಯನ್ನು ಕೂಡ ಕಡಿಮೆ ಮಾಡಬೇಕು ಅನ್ನೋದೊಂದು ಮಾಹಿತಿಯನ್ನು ನೀಡಿರುವಂಥದ್ದು. ಯಾಕಂದರೆ ಕ್ರಿಮಿನಾಶಕಗಳ ಬಳಕೆ ಮತ್ತು ರಸಗೊಬ್ಬರಗಳ ಬಳಕೆಯಿಂದ ಯಾರು ಆಹಾರ ಸೇವನೆ ಮಾಡ್ತಾರೆ ಅವರ ಮೇಲೂ ಕೂಡ ದುಷ್ಪರಿಣಾಮಗಳು ಬೀಳುವುದರ ಜೊತೆಗೆ ಇದೀಗ ಯಾರು ಸಿಂಪಡಣೆ ಮಾಡ್ತಾರೆ ಅವರ ಮೇಲೂ ಕೂಡ ದುಷ್ಪರಿಣಾಮಗಳಾಗ್ತದೆ. ಹೀಗಾಗಿ ಕ್ರಿಮಿನಾಶಕಗಳ ಬಳಕೆ, ರಸಗೊಬ್ಬರಗಳ ಬಳಕೆ ಕಡಿಮೆ ಮಾಡಬೇಕು. ನಾವು ಏನು ಸಾಂಪ್ರದಾಯಿಕ ಕೃಷಿಗಳನ್ನು ಮಾಡ್ತಿದ್ವಿ ಆ ಕೃಷಿ ಪದ್ಧತಿಯನ್ನು ಮತ್ತು ಏನು ಸಾವಯವ ಕೃಷಿ ಪದ್ಧತಿಯನ್ನು ಹೆಚ್ಚು ಅಳವಡಿಸಿಕೊಳ್ಬೇಕು ಅನ್ನೋದೊಂದು ಸಲಹೆಯನ್ನು ನೀಡಿರುವಂಥದ್ದು.